ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ಮಂಗಳೂರು ಟ್ರಿಪ್ನ 9ನೇ ವ್ಲಾಗ್ಸ್. ನಾವು ಹಿಂದಿನ ವ್ಲಾಗಲ್ಲಿ ತೋರಿಸ್ದಂಗೆ ನಾವು ಮಲ್ಪೆ ಬೀಚ್ ಬಂದು ಮೊದಲು ಸೆಂಟ್ ಮೇರೀಸ್ ಐಲ್ಯಾಂಡಿಗೆ ಹೋದ್ವಿ. ನಾನು ಹಿಂದಿನ ವ್ಲಾಗಲ್ಲಿ ನಿಮಗೆ ಸೆಂಟ್ ಮೇರೀಸ್ ಐಲ್ಯಾಂಡ್ ಕೂಡ ತೋರಿಸಿದ್ದೀನಿ, ಎಷ್ಟು ಸುಂದರವಾಗಿದೆ ಅಂತ. ಸೊ ಅಲ್ಲಿಂದ ವಾಪಸ್ ಮತ್ತೆ ಬೋಟ್ ರೈಡಿಂದ ಮಲ್ಪೆ ಬೀಚಿಗೆ ಬಂದ್ವಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಅರಬ್ಬಿ ಸಮುದ್ರದ ತೀರದಲ್ಲಿ ಇರುವಂಥ ಬೀಚ್. ಸೊ ಇಲ್ಲಿ ಮರಳು ಕೂಡ ತುಂಬಾ ಸ್ವಚ್ಛವಾಗಿದೆ. ಸೊ ಇಲ್ಲಿ ಸ್ವಚ್ಛ ಮರಳು, ತಣ್ಣನೆಯ ಗಾಳಿ ಮತ್ತು ಪ್ರಶಾಂತವಾದ ವಾತಾವರಣ ಏನಿದೆ, ನಿಜವಾಗ್ಲೂ ಮನಸ್ಸಿಗೆ ಮುದ ನೀಡುತ್ತೆ. ಸೊ ಮಲ್ಪೆ ಬೀಚ್ ಕೇವಲ ಒಂದು ಪ್ರವಾಸಿ ಸ್ಥಳ ಮಾತ್ರ ಅಲ್ಲ, ಇದು ಉಡುಪಿಯ ಪ್ರಮುಖ ಮೀನುಗಾರಿಕಾ ಬಂದರು ಕೂಡ ಆಗಿದೆ. ಸೊ ಇಲ್ಲಿ ಪ್ರತಿದಿನ ಕಾಣಿಸಿಕೊಳ್ಳುವ ಬಣ್ಣ ಬಣ್ಣದ ಬೋಟ್ಗಳು ನೋಡೋದೇ ಒಂದು ಖುಷಿ ಕೊಡುತ್ತೆ ಮನಸ್ಸಿಗೆ. ಸೊ ಇಲ್ಲಿಗೆ ಬಂದರೆ ಬೆಳಗ್ಗೆ ಕೂಡ ಚೆನ್ನಾಗಿರುತ್ತೆ, ಬಟ್ ಬೆಸ್ಟ್ ಟೈಮ್ ಅನ್ನೋದು ಸಾಯಂಕಾಲ ಅಂತಲೇ ಹೇಳ್ಬೋದು. ಏಕೆಂದರೆ ಸಾಯಂಕಾಲ ಸೂರ್ಯಾಸ್ತದ ಸಮಯದಲ್ಲಿ ಸಮುದ್ರದ ಸೌಂದರ್ಯ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಇಲ್ಲಿ ತುಂಬ ವಾಟರ್ ಸ್ಪೋರ್ಟ್ಸ್ ಕೂಡ ಇದೆ, ನಾನು ಹಿಂದಿನ ಬ್ಲಾಗಲ್ಲಿ ತೋರಿಸ್ದಂಗೆ. ಸೊ ನಿಮಗೆ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು, ಬೀಚಲ್ಲಿ ಆಟ ಆಡೋದಿರ್ಬೋದು, ಅಥವಾ ವಾಟರ್ ಸ್ಪೋರ್ಟ್ಸ್ ಎಂಜಾಯ್ ಮಾಡೋದಿರ್ಬೋದು, ಇದೆಲ್ಲದಕ್ಕೂ ಇದು ಪರ್ಫೆಕ್ಟ್ ಜಾಗ ಅಂತಲೇ ಹೇಳ್ಬೋದು. ಸೊ ಆ ಸಂಜೆ ಸಮಯದಲ್ಲಿನ ಸೂರ್ಯಾಸ್ತ ನೋಡೋದು ನಿಜವಾಗ್ಲೂ ಇಟ್ಸ್ ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು. ಸೊ ಆಕಾಶದಲ್ಲಿ ಆ ಬಣ್ಣ ಬದಲಿಸುವಂಥ ಕ್ಷಣಗಳು ಮನಸ್ಸಿಗೆ ಒಂದು ಆಳವಾದ ನೆಮ್ಮದಿನೇ ಕೊಡುತ್ತೆ. ಇದು ನಿಮಗೆ ಎಲ್ಲೂ ಸಿಗಲ್ಲ, ಇದು ನಿಮಗೆ ಸಮುದ್ರ ತೀರದಲ್ಲಿ ಮಾತ್ರ ಸಿಗುವಂಥ ನೆಮ್ಮದಿ. ಸೊ ಇಲ್ಲಿ ಬೀಚ್ ವಾಕ್ ಮಾಡ್ಬೋದು, ಫೋಟೋಗ್ರಫಿ ಮಾಡ್ಬೋದು, ಅಥವಾ ಸುಮ್ಮನೆ ಕೂತ್ಕೊಂಡು ಅಲೆಗಳನ್ನು ಕೂಡ ನೋಡ್ಬೋದು. ಇದೆಲ್ಲ ಮನಸ್ಸಿಗೆ ಒಂಥರ ಶಾಂತಿ ನೀಡುತ್ತೆ. ಆಮೇಲೆ ಇಲ್ಲಿ ಸುತ್ತಮುತ್ತ ತುಂಬಾ ಫುಡ್ ಸ್ಟಾಲ್ಸ್ ಇದೆ. ನಿಮಗೆ ಸೀ ಫುಡ್ ಇಷ್ಟ ಇದೆ ಅಂದರೆ ಸಾಕಷ್ಟು ರೆಸ್ಟೋರೆಂಟ್ಸ್ ಇದೆ ಸೀ ಫುಡ್ಗೆ. ಸೊ ಅದನ್ನು ಕೂಡ ನೀವು ಎಂಜಾಯ್ ಮಾಡ್ಬೋದು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಪ್ರಕೃತಿ, ಶಾಂತಿ ಮತ್ತು ಸಮುದ್ರದ ಸೌಂದರ್ಯನ ಒಟ್ಟಿನ ಅನುಭವ ಬೇಕು ಅಂದರೆ ನೀವು ಮಲ್ಪೆ ಬೀಚ್ಗೆ ಬರಬೇಕು. ಸೊ ಇಟ್ ಈಸ್ ಎನ್ ಎಕ್ಸ್ಪೀರಿಯನ್ಸ್ ಇನ್ ಇಟ್ ಸೆಲ್ಫ್ ಅಂತಲೇ ಹೇಳ್ಬೋದು. ಸೊ ನಾವು ಮುಂದೆ ಎಲ್ಲೆಲ್ಲಿ ಹೋದ್ವಿ, ಏನೇನು ಮಾಡಿದ್ವಿ ಅಂತ ನಾನು ಮುಂದಿನ ವ್ಲಾಗ್ಸಲ್ಲಿ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ಹೀಗೆ ನೋಡ್ತಾ ಇರಿ, ಫಾಲೋ ಮಾಡಿ, ಲೈಕ್ ಮಾಡಿ. ವೇಟ್ ಫಾರ್ ದ ನೆಕ್ಸ್ಟ್ ವ್ಲಾಗ್ಸ್ ಆನ್ ಮೈ ಮ್ಯಾಂಗ್ಳೂರ್ ಟ್ರಿಪ್.